ಕೈಯಲ್ಲಿ ಇತ್ತಂಥದ್ದನ್ನು ಮುಂದೆ ಬಿಡೋದ್ರಾಗ ಏನು ಇರ್ತದೆ ಅನ್ನುವಂಥದ್ದು ಅವರಲ್ಲೂ ಇರ್ಬೋದು. ಆದರೆ ಇದೆಲ್ಲನೂ ಗೊತ್ತಿಲ್ಲ ಅಂತಲ್ಲ ರಾಹುಲ್ ಗಾಂಧಿಯವರಿಗೆ ತಮ್ಮ ಇಡೀ ಪಕ್ಷವನ್ನು ಹೊಸದಾಗಿ ಕಟ್ಟಬೇಕಾದ ರಿಬಿಲ್ಡ್ ಮಾಡಬೇಕಾಗಿದೆ. ಅವ್ರಿಗೆ ಅನಿವಾರ್ಯ ಇರೋದ್ರಿಂದಾಗಿ ಉತ್ತರದಲ್ಲಿ ತನ್ನ ವ್ಯಕ್ತಿತ್ವ ಬೆಳೆಸಿಕೊಂಡು ಸೆಂಟ್ರದಲ್ಲಿ ತಾವು ಹೇಳಿದಂಥ ಕೇಳೋ ಸರ್ಕಾರ ಆದ್ರೆ ಇನ್ನೂ ಚೇಂಜ್ ಮಾಡ್ಬೋದು, ನಾವು ಪಕ್ಷ ಮರಳಿ ಕಟ್ಟಬೋದು ಅನ್ನೋಂಥ ವಿಚಾರ ರಾಹುಲ್ ಗಾಂಧಿಗೆ ಅದ. ಜೊತೆಗೆ ನಿತೀಶ್ ಕುಮಾರ್ ಅವ್ರಿಗೂ ಇವತ್ತು ಅವಕಾಶ ಒದಗಿ ಬಂದದ. ನಾಯ್ಡು ಅವ್ರಿಗೂ ಸಹಿತ ಇದನ್ನು ಬದಲು ಮಾಡಬೇಕು ಅನ್ನುವಂಥ ವಿಚಾರ ಬಂದದ. ಯಾಕಂದ್ರೆ ಆಂಧ್ರದಲ್ಲಿ ಇನ್ನೂ ಗಟ್ಟಿ ಆಗಬೇಕಾಗಿದೆ. ಆಂಧ್ರದಲ್ಲಿ ಅವ್ರ ವಿರೋಧಿ ನಿಮ್ಗೆ ಗೊತ್ತದ, ಅವರು ಸಹ ಸ್ಟ್ರಾಂಗ್ ಇದ್ದಾರೆ. ಹೀಗಾಗಿ ಅವರು ಒಂದು ಕೈ ನೋಡೋಣಪ್ಪ ಅನ್ನುವಂಥ ಮಾತು. ಅದೇ ಕಾಲಕ್ಕೆ ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರು ನಾಯ್ಡು ಜೊತೆಗೆ ಇನ್ನುಳಿದವ್ರ ಜೊತೆಗೆ ಇಂಡಿಯಾ ಗಠಬಂಧನ್ ಜೊತೆಗೆ ಮಹಾಸ್ಕಂದ ನಡೆಸಿದ್ದಾರೆ. ಮತ್ತು ಇದೇ ಕಾಲಕ್ಕೆ ನಮ್ಮ ವೆಸ್ಟ್ ಬೆಂಗಾಲದ ನಮ್ಮ ಮಮತಾ ಬ್ಯಾನರ್ಜಿ ಅವರಿಗೂ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಲೇಬೇಕಾಗಿದೆ. ಅವರಿದ್ದರೆ SIR ಈಗ ಸ್ಟಾರ್ಟ್ ಆಗಿದೆ ವೆಸ್ಟ್ ಬೆಂಗಾಲದಲ್ಲಿ. ಅವ್ರದ್ದು ಸರ್ಕಾರ ಬಿದ್ದು ಎಲ್ಲ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಎಲ್ಲರಿಗೂ ಇದು ಅವಶ್ಯದ. ಅದ್ರ ಜೊತೆಗೆ ಇವತ್ತು ಮುಂದಾಳತ್ವವನ್ನು ನಿತೀಶ್ ಕುಮಾರ್ ಅವರು ವಹಿಸ್ಕೊಳ್ಳುವ ಹಂತಕ್ಕೆ ಬಂದು ನಿಂತಿದ್ದಾರೆ. ಮತ್ತು ಅವರ ಪರವಾಗಿ ಎಲ್ಲರಿಗೂ ಈ ಇಂಡಿಯಾ ಸಂಘಟನೆಯಲ್ಲಿ ಎಲ್ಲರಿಗೂ ಪ್ರೀತಿ, ವಿಶ್ವಾಸ, ಆತ್ಮೀಯತೆಯಾದ ಗೌರವದ. ಅವರು PM ಮಾಡಬೇಕು ಅಂತ ನಡೆಸಿದ್ದಾರೆ. ಹೀಗಾಗಿ ಮೋಸ್ಟ್ಲಿ NDA ಸರ್ಕಾರ